ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಊಟನೇ ಮಾಡಿಬಿಡೋಣ. ಊಟ? ಹೌದು ಗುರುಗಳೇ, ಡೈರೆಕ್ಟ್ ಊಟನೇ ಮಾಡಿಬಿಡೋಣ. ಬಸ್ಸು ಒಂದ್ ನಿಮಿಷ ಇರಿ, ಅಡ್ಗೆ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಅಪ್ಪ ಏನ್ ಮಾಡಿದ್ಯಪ್ಪ? ಒಂದು ನಿಮಿಷ ಬಂದ್ಬಿಟ್ಟು. ಏನಪ್ಪ ಸರಿಯಾಗಿ ಊಟ ತಿಂಡಿ ಮಾಡ್ತಿದ್ಯಾ ಅಥವಾ ನಾನಿಲ್ಲ ಅಂತ ಏನು ಒಂದ್ ಬೇಯಿಸ್ಕೊಂಡು ತಿಂತಾ ಇದ್ಯಾ? ಅಯ್ಯೋ ಹಾಗೇನಿಲ್ಲಮ್ಮ, ಇವತ್ತು ಟೆನ್ಷನಲ್ಲಿ ಏನೇನೋ ಆಗೋಯ್ತು. ಏನೂ ಆಗಿಲ್ಲ ಬಿಡಿಣ. ನೀವು ಹೋಗಿ ಕೂತ್ಕೊಂಡು ಆರಾಮಾಗಿ ಮಾವನವ್ರ ಜೊತೆ ಮಾತಾಡಿ. ಈ ಅನ್ನ ತರಕಾರಿ ಎಲ್ಲ ಸೇರಿಸಿ ಬಿಸಿಬೇಳೆ ಬಾತ್ ಮಾಡ್ಬಿಟ್ರೆ ಆಗೋಯ್ತು. ಹೌದಾ? ಹೌದು, ನೀವು ಹೋಗಿ ನಾನು ಪುಟ್ಟ ಸೇರ್ಕೊಂಡು ಚಕ್ ಅಂತ ಅಡಿಗೆ ಮಾಡಿ ಮುಗಿಸ್ಬಿಡ್ತೀವಿ. ಅಲ್ಲ, ನೀವು ನಮ್ಮನೆಗೆ ಬಂದು ಇನ್ಮೇಲೆ ನಿಮ್ಮನೆ ನಮ್ಮನೆ ಅಂತೆಲ್ಲ ಇಲ್ಲ. ನಿಮ್ ಮಗಳು ನಮ್ಮನೆ ಮಗಳಾದ್ಮೇಲೆ ಇನ್ ನಾವೆಲ್ಲರೂ ಒಂದೇ ಮನೆಯವರೇನೆ ಅಷ್ಟೇ. ನೀವು ಹೋಗಿ ಕೂತ್ಕೊಳ್ಳಿ. ಹೋಗಪ್ಪ. ಏನಮ್ಮ, ಗಂಜಿನಲ್ಲಿ ಬಿಸಿಬೇಳೆ ಬಾತ್ ಮಾಡೋದನ್ನ ಮಾಧವ್ ಸರ್ ಹೇಳ್ಕೊಟ್ರ? ಅರ್ಧ ಅವ್ರು ಹೇಳ್ಕೊಟ್ಟಿದ್ದು, ಇನ್ನು ಅರ್ಧ ನಾನ್ ಕಲ್ತಿದ್ದು. ಅಯ್ಯೋ, ಮಾಧವ್ ಸರ್ ಅಂತಿದ್ದ ಹಾಗೆ ಜ್ಞಾಪಕ ಬಂತು. ಬೆಳಗ್ಗೆ ಮಾಧವ್ ಸರ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿದ್ರಾ? ಬೆಳಗ್ಗೆ ಸಮಯನೇ ಸಿಕ್ಲಿಲ್ಲ. ಸಂಜೆ ಮನೆಗೆ ಹೋಗೋದ್ಲು ಖಂಡಿತ ಮಾಡ್ತೀನಿ. ಸರಿ ಬಾಯಿಗೆ ಅಡುಗೆ ಮಾಡೋಣ. ಬನ್ನಿ, ಮನೆಯೆಲ್ಲ ನೋಡ್ಕೊಂಬರೋಣ. ಹಾ ಬಾರೋ ಲಡ್ಬಿಂಡ, ಬಾ ನೀನು. ನೀವು ಹೋಗಿ ಬನ್ನಿ ತಾತ, ನಾನು ಇಲ್ಲಿಂದಾನೇ ನೋಡ್ತೀನಿ. ಆಯ್ತಪ್ಪ, ಬನ್ನಿ. ಅರೆ ಗೋಪಿ, ನೀನ್ ಯಾವಾಗ ಬಂದ್ಯಾ? ಮನೇಲೆಲ್ಲ ಚೆನ್ನಾಗಿದ್ದಾರ? ಅಲ್ಲೋ, ಡ್ರ್ಯಾಗನ್ ತರ ಇದ್ದೆ, ಓತಿಕೆ ತರ ಆಗ್ಬಿಟ್ಟಿದ್ಯಲ್ಲ. ಯಾಕೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಯಾ? ಯಾರ ಹತ್ರ ಮಾತಾಡ್ತಿದ್ದೀರಿ? ಹಾಗೆಲ್ಲ ಗೋಪಿ, ನೀನಿನ್ನೂ ತಮಾಷೆ ಮಾಡೋದು ಬಿಟ್ಟಿಲ್ವಾ? ಗೋಪಿನ ಅರೆ, ನೀವು ಸಮರ್ಥ ತಾತ ಅಲ್ವಾ? ಯಾವಾಗ ಬಂದಿರಿ? ಏನ್ರಿ ನೀವು? ಏನಾಯ್ತು ಮಾವ? ಅಲ್ಲ, ಇಷ್ಟೊತ್ತ ಚೆನ್ನಾಗಿದ್ರು, ಈಗ ಏನೇನೋ ಮಾತಾಡ್ತಾ ಇದ್ದಾನೆ ಮನುಷ್ಯ. ಅಯ್ಯೋ, ಏನೋ ತಮಾಷೆ ಮಾಡಿರ್ಬೇಕು ಮಾವ. ಮಾವ, ತುಂಬಾ ಬಿಸಿಲು, ಇಲ್ಲೇ ಕೂತಿದ್ದೀರ. ಬನ್ನಿ ಒಳಗ್ ಬನ್ನಿ. ಅಲ್ಲಮ್ಮ, ಬನ್ನಿ ಮಾವ, ಬಿಸಿಲು ತಲೆಗೆಲೆ ಸುತ್ತ ಬಂದಿತ್ತು. ಬನ್ನಿ ಅಯ್ಯೋ, ಬನ್ನಿ ಮಾವ, ನಡಿ ಮಾವ, ಬನ್ನಿ ನೀವು. ಅಣ್ಣ, ಇವತ್ ಬೆಳಿಗ್ಗೆ ಮಾತ್ರೆ ತಗೊಳ್ಳಿಲ್ವಾ? ಮಾತ್ರೆನಾ? ಯಾವ ಮಾತ್ರೆ? ನೀವು ಯಾವಾಗ ಬಂದ್ರಿ? ಅಪ್ಪ ಅಪ್ಪ ಏನಾಯ್ತಪ್ಪ? ಏನಿಲ್ಲ ಪುಟ್ಟ, ಸ್ವಲ್ಪ ತಲೆ ಸುತ್ತ ಬಂತಂತೆ, ಅದಕ್ಕೆ ರೆಸ್ಟ್ ಮಾಡಿ ಅಂತ ಹೇಳ್ದೆ. ತಲೆ ಸುತ್ತ? ಇವ್ರಿಗೆ ಯಾವತ್ತೂ ಹೀಗೆಲ್ಲ ಆಗಿರ್ಲಿಲ್ಲ ಅಮ್ಮ. ಹೊರಗಡೆ ಕೂತಿದ್ರಲ್ಲ, ತುಂಬಾ ಬಿಸಿಲಿತ್ತು. ಅದು ಅಲ್ಲದೆ ಅಡಿಗೆ ಮಾಡಕ್ಕೆ ಅಂತ ಬೆಳಗಿಂದ ಓಡಾಡ್ತಾ ಇದ್ರು. ಎಲ್ಲ ಸೇರಿ ಹೀಗಾಗಿರುತ್ತೆ. ಅವ್ರು ನಿದ್ದೆ ಮಾಡ್ಲಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲಮ್ಮ, ಡಾಕ್ಟರ್ ಹತ್ರ ಏನಾದ್ರೂ ಕರ್ಕೊಂಡು ಹೋಗೋಣ ಅಂತ. ಪುಟ್ಟ, ನಿದ್ದೆ ಮಾಡಿ ಎದ್ಮೇಲೂ ಸರಿ ಹೋಗ್ಲಿಲ್ಲ ಅಂದ್ರೆ ಅವಾಗ ಕರ್ಕೊಂಡು ಹೋಗೋಣ. ಹೌದು ಬಾಸ್, ನೀನೇನು ಟೆನ್ಷನ್ ತಗೋಬೇಡ, ಸರಿ ಹೋಗ್ತಾರೆ. ಅವ್ರು ರೆಸ್ಟ್ ಮಾಡ್ಲಿ, ಬನ್ನಿ ನಾವು ಆಚೆ ಹೋಗೋಣ. ನಾನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ, ನೀವು ಹೋಗಿರಿಮ್ಮ. ಹೊಸ ರೆಸ್ಟ್ ಮಾಡಿ. ನೀವ್ ನಡಿ. ಅಲ್ರಿ ಇವ್ರ ಆಗ್ಲೇ ನನ್ನ ಓತಿಕೇತ ಅನ್ಬಿಟ್ರಲ್ಲ, ಎಷ್ಟು ಧೈರ್ಯ ರೀ ನಿಮ್ಗೆ?
ಕ್ಷಮಿಸಿ, ನಾನು ಕೆಲವೊಮ್ಮೆ ತಮಾಷೆಗೆ ಏನೇನೋ ಮಾತಾಡ್ಬಿಡ್ತೀನಿ. ಈ ದತ್ತನ್ನೇ ಯಾಮಾರಿಸಿದ್ದೀರಿ ಅಂತಂದ ಮೇಲೆ ನೀವು ಹಿರಿಯ ನಾಗರಿಕ ಕಟ್ಟೆಗೆ ಸೇರೋದಕ್ಕೆ ಯೋಗ್ಯತೆ ಇದೆ ಅಂತಾಯ್ತು. ಯಾವಾಗಿಂದ ಬರ್ತೀರಿ ನಮ್ಮ ಲಾಫಿಂಗ್ ಕ್ಲಬ್ಗೆ? ಪ್ರಯತ್ನಿಸ್ತೀನಿ, ಸಾಧ್ಯವಾದ್ರೆ ನಾಳೆಯಿಂದಲೇ. ಸಾಧ್ಯ ಆಗೋಲ್ಲಪ್ಪ, ನಾವು ಸಾಧ್ಯ ಆಗಿಸ್ಬೇಕು. ನೀವು ನಮ್ಮ ದಂಡಪಿಂಡನ್ ತರ ಸೋಮಾರಿ ಆಗ್ಬಿಟ್ರೆ ಹೇಗೆ? ಇವೆಲ್ಲ ಬೇಕಿತ್ತ? ಒಂದು ನಿಮಿಷ ಬಂದ್ಬಿಟ್ಟು. ಇನ್ನೊಂದು 15 ನಿಮಿಷದಲ್ಲಿ ಇಲ್ಲಿಂದ ಹೊರಟ್ಬಿಡೋಣ. ನನಗೆ ರಮಾನಂದನ್ ಮನೆಯಲ್ಲಿ ಒಂದು ಪಂಚಾಯಿತಿ ಅಟೆಂಡ್ ಮಾಡಬೇಕು. ಸರಿ ಮಾವ. ನಾನು ಅನ್ಕೊಂಡಂಗೆ ಎಲ್ಲ ಆಗಿದ್ದಿದ್ರೆ ಮದುವೆಯಲ್ಲೇ ಇದನ್ನ ವರೋಪಚಾರ ಅಂತ ಕೊಡಬೇಕು ಅಂತಿದ್ದೆ. ಏನ್ರಿ ಅನ್ಕೊಂಡಿದ್ದೀರಾ? ಈ ದತ್ತನ ಹತ್ರನೇ ವರದಕ್ಷಿಣೆ ವರೋಪಚಾರ ಅಂತ ಎಲ್ಲ ಮಾತಾಡ್ತೀರಾ? ನಮ್ಮ ಮನೆತನದ ಬಗ್ಗೆ ನಿಮ್ಗೇನಾದ್ರು ಗೊತ್ತೇನ್ರಿ? ಏನೋ ಪ್ರೀತಿಯಿಂದ ಕರೆದಿದ್ದೀರಾ ಅಂತ ಬಂದ್ರೆ ಈಗ ಅವಮಾನ ಮಾಡೋದು. ಕ್ರೀಮ್ ಬ್ರೂಲೆ ಅಂತ ಹೊಸ ರೆಸಿಪಿ ಮಾಡಿದಾರಂತೆ. ಟೇಸ್ಟ್ ನೋಡಿ ಫೋನ್ ಮಾಡಕ್ ಹೇಳಿ ಅಂತ ಅವ್ರ ನಂಬರ್ ಕೊಟ್ಟಿದ್ದಾರೆ. ನಿಮ್ಗೆ ಅವ್ರ ನಂಬರ್ ಕಳ್ಸಿರ್ತೀನಿ, ಮರೀದೆ ಫೋನ್ ಮಾಡಿ. ಪುಟ್ಟ ಕೇಳಕ್ ಮೊದ್ಲೇನೆ ಫೋನ್ ಮಾಡ್ಬಿಡ್ಬೇಕು. ಆದ್ರೆ ಫೋನ್ ಮಾಡಿ ಏನ್ ಮಾತಾಡ್ಲಿ? ಹಲೋ ಮಾಧವ್ ಸರ್, ನೀವು ಕಳ್ಸಿದ ಕ್ರೀಮ್ ಬ್ರೂಲೆ ತುಂಬಾ ಚೆನ್ನಾಗಿತ್ತು. ನಾನ್ ಸಿರಿ ಅತ್ತೆ, ನಿಮ್ ದೊಡ್ಡ ಅಭಿಮಾನಿ. ಹಲೋ ಮಾಧವ್ ಸರ್, ನೀವು ಕಳ್ಸಿದ ಕ್ರೀಮ್ ಬ್ರೂಲೆ ತುಂಬಾ ಚೆನ್ನಾಗಿತ್ತು. ಯಾರು ಅಂತ ಹೇಳ್ಬೇಕಲ್ವಾ ಫಸ್ಟು? ನಾನ್ ಸಿರಿ ಅತ್ತೆ, ನಿಮ್ ದೊಡ್ಡ ಅಭಿಮಾನಿ. ನೀವು ಕಳ್ಸಿದ ಕ್ರೀಮ್ ಬ್ರೂಲೆ ತುಂಬಾ ಚೆನ್ನಾಗಿತ್ತು. ಹಲೋ, ಯಾರು? ಹಲೋ, ಕ್ರೀಮ್ ಬ್ರೂಲೆ ಮಾಧವ್ ಸರ್ ಚೆನ್ನಾಗಿತ್ತು. ಹಲೋ ಹಲೋ ತುಳಸಿ, ನಾನು ಇವತ್ತು ಸ್ವಲ್ಪ ಬೇಗ ನಿದ್ದೆ ಮಾಡಬೇಕು. ಹೋಗಿ ಹಾಸಿಗೆ ಎಲ್ಲ ರೆಡಿ ಮಾಡ. ಸರಿ. ತರಕಾರಿಗಳು ಎಲ್ಲ ಫ್ರಿಡ್ಜಲ್ಲಿ ಇಡಬೇಕಾದ ಇಲ್ಲಿಟ್ಬಿಟ್ಟು ಹಾಳು ಮಾಡ್ತಾರೆ. ಅಯ್ಯೋ, ಯಾರಿದು? ಮಾಧವ್ ಸರ್ ಅಂತ ಹೇಳಿದ್ರು. ಫೋನ್ ಕಟ್ಟಾಯ್ತು, ನಾನೇ ಮಾಡ್ಲಾ? ಹಲೋ ಹಲೋ, ಯಾರು ಮಾತಾಡ್ತಿರೋದು? ನೆಗೆದು ಬಿತ್ತು. ಫೋನ್ ಮಾಡಿರೋದು ನೀವು, ನನ್ನ ಯಾರು ಮಾತಾಡ್ತಿರೋದು ಅಂತ ಕೇಳ್ತೀರಲ್ರಿ. ಹಲೋ, ಅಲ್ಲ, ಈ ನಂಬರಿಂದ ಫೋನ್ ಬಂದಿತ್ತು. ನನಗ್ ಗೊತ್ತು, ಈ ನಂಬರಿಂದ ಫೋನ್ ಬಂದಿತ್ತು ಅಂತ ಅನ್ನೋದು. ಆಮೇಲೆ ಸಾಲ ಕೊಡ್ತೀವಿ, ನಿಮ್ಮ ಅಕೌಂಟ್ ನಂಬರ್ ಕೊಡಿ ಅಂತ ಅನ್ನೋದು. ಪರಮೇಶಿ ಅನ್ಕೊಂಡಿದ್ದೀಯಾ? ನಿನ್ನಂಥ ಎಷ್ಟು ಜನ ನೋಡಿಲ್ಲ ನಾನು. ಹಲೋ, ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಸರಿಯಾಗೇ ತಿಳ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಿರೋದು. ಇಡಯ್ಯ ಫೋನು. ಅಲ್ಲ, ಹೀಗೆ ಪದೇ ಪದೇ ಫೋನ್ ಮಾಡ್ತಿದ್ರೆ
ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬಿಡ್ತೀನಿ. ನೋಡಿ, ನನ್ನ ಸೊಸೆಗೇನು ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಅವಳ ನಂಬರ್ಗೆ ಫೋನ್ ಮಾಡ್ತಾ ಇದ್ದೀಯಾ? ನಾನು ತಗೊಂಡಿದ್ದಕ್ಕೆ ಸರ್ ಹೋಯ್ತು. ಇಲ್ಲದೆ ಹೋದ್ರೆ ಏನ್ ಕಥೆನೋ. ನೋಡಿ ಸ್ವಾಮಿ, ನಾನಂಥವನಲ್ಲ. ನೀನ್ ಎಂಥ ಅವನು ಅಂತ ನಿನ್ನ ವಾಯ್ಸಲ್ಲೇ ಕಂಡು ಹಿಡಿದು ಬಿಡ್ತೀನಿ ಕಣೋ ನಾನು. ಇಡ ಫೋನ್. ಏನಮ್ಮ ಇನ್ನೂ ಮಲ್ಗಿಲ್ವಾ ನೀವು? ಬೆಳಗ್ಗೆ ಅಷ್ಟು ಬೇಗ ಹೇಳ್ತೀರಾ, ಮಧ್ಯಾಹ್ನನೂ ರೆಸ್ಟ್ ಮಾಡಲ್ಲ. ಇಲ್ಲ, ಈಗ ಹೋಗಿ ಮಲ್ಕೋತೀನಿ. ನೀನ್ ಹೋಗು. ನೀರ್ ಬೇಕಿತ್ತಾ? ನೀರ್ ಬೇಕಿತ್ತು, ಹಾಗೆ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಹೇಳು ಪುಟ್ಟ. ಅಮ್ಮ, ನಾನ್ ನಾಳೆಯಿಂದ ಮತ್ತೆ ಬುಕ್ ಸ್ಟೋರಿಗೆ ಹೋಗೋಣ ಅನ್ಕೊಂಡಿದೀನಿ. ನನ್ ಕೈಲಾದಷ್ಟು ಕೆಲಸ ಮಾಡ್ಕೊಟ್ಟು ಹೋಗ್ತೀನಿ. ಅಷ್ಟೇನಾ? ನಾನೇ ಹೇಳೋಣ ಅಂತಿದ್ದೆ. ಇನ್ನೊಂದ್ 4 ದಿನ ರೆಸ್ಟ್ ತಗೊಳ್ಳಿ ಅಂತ ಸುಮ್ನೆ ಇದ್ದೆ. ನೀನ್ ಅಲ್ಲಿಗೆ ಹೋದ್ರೆ ನಿಮ್ ತಂದೆಗೂ ಹೆಲ್ಪ್ ಆಗತ್ತೆ. ಮನೇಲೇ ಇದ್ರೆ ಬೋರ್ ಆಗತ್ತಲ್ವಾ? ಥ್ಯಾಂಕ್ಸ್ ಅಮ್ಮ, ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ರಿ. ಅರ್ಥ ಮಾಡ್ಕೊಳಕ್ ಏನಿದೆ ಪುಟ್ಟ? ನಮ್ಮನೆ ಸೊಸೆ ನೀನು ಅಂತ ನಿನ್ ಜುಟ್ಟು ನನ್ನ ಕೈಯಲ್ಲಿ ಇರ್ಬೇಕು ಅಂತ ಅನ್ನಕ್ಕಾಗತ್ತಾ? ಓದ್ದೋಳ್ ನೀನು, ನಿನಗೆ ಅದ ಆಸೆ ಕನ್ಸುಗಳಿರುತ್ತೆ. ನಿನಗೆ ಹೇಗ್ ಬೇಕೋ ಹಾಗಿರು. ಆದ್ರೂ ಒಂದ್ ಮಾತು ಬೆಳಗ್ಗೆ ಮಾವನವ್ರ ಹತ್ರ ಮಾತಾಡೋಣ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ, ಸರಿನಾ? ಆಯ್ತಮ್ಮ. ಓದಿದಾಳೆ, ಕೆಲ್ಸಕ್ಕೆ ಹೋಗ್ಲಿ ಅಂತ. ಸರಿ, ಎಲ್ಲ ನೀವೇ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀರಿ. ಇನ್ನು ನನ್ನನ್ನು ಯಾಕೆ ಕೇಳ್ತೀರಿ? ಇಲ್ಲ ತಾತ, ನೀವು ಬೇಡ ಅಂದ್ರೆ ನಾನು ಹೋಗಲ್ಲ. ಸರಿ, ಹೋಗ್ಬೇಡ. ಇಂಥ ಗಿಮಿಕ್ಗಳೆಲ್ಲ ಈ ದತ್ತನ ಹತ್ರ ನಡೆಯೋದಿಲ್ಲ. ಏನೋ ತುಳಸಿನೂ ಹೇಳ್ತಾ ಇದ್ದಾಳೆ, ಇದರಿಂದ ನಿಮ್ಮ ತಂದೆಗೂ ಅನುಕೂಲ ಆಗಬಹುದು ಅಂತ ಅನ್ನೋ ಹಾಗಿದ್ರೆ ಹೋಗ್ಬಾ. ಆದ್ರೆ ಒಂದು ಕಂಡೀಷನ್, ನಿಮ್ಮ ಬುಕ್ ಸ್ಟೋರ್ಗೆ ಬರೋ ಎಲ್ಲ ಪತ್ತೇದಾರಿ ಕಾದಂಬರಿಗಳನ್ನ ನನಗೆ ತಂದು ಕೊಡಬೇಕು. ನಾನು ಓದಿ ಕೊಟ್ಟ ಮೇಲೆ ನೀನು ಅದನ್ನ ಮಾರಾಟ ಮಾಡ್ಕೋ, ಪರವಾಗಿಲ್ಲ. ಸರಿನಾ? ಖಂಡಿತ ತಾತ, ಖಂಡಿತ ತಾತ. ಸದ್ಯ ನಿಮ್ ಮರ್ವಿನ್ ಕಾಯಿಲೆ ಇನ್ನು ಶುರುನಲ್ಲೇ ಇದೆ ಅಂದ್ರು ಡಾಕ್ಟ್ರು. ಅದೇ ಸಮಾಧಾನ. ಅಣ್ಣ, ನೀವ್ ಈಗ್ಲಿಂದಾನೇ ಸರಿಯಾಗಿ ಔಷಧಿ ತಗೊಂಡ್ರೆ ಖಂಡಿತ ಕಡಿಮೆ ಆಗ್ಬಿಡತ್ತೆ. ಏನೋ ನೀವು ಈಗ ಹೇಳಿದ್ರೆ ನನಗೂ ಸಮಾಧಾನ. ನಿಮಗೆ ತಡವಾಗ್ತಿರ್ಬೋದು, ಹೊರಡೋಣ. ಇರೀಣ, ಡಾಕ್ಟರ್ ಒಂದಿಷ್ಟು ಔಷಧಿಗಳನ್ನ ಬರ್ಕೊಟ್ಟಿದ್ದಾರೆ. ನಾನು ಹೋಗಿ ತಂದ್ಬಿಡ್ತೀನಿ, ನೀವ್ ಇಲ್ಲೇ ಕೂತಿರಿ. ಔಷಧಿ ನಾನೇ ತರ್ತೀನಿ. ಬೇಡ ಅಣ್ಣ, ನೀವ್ ಇಲ್ಲಿ ಕೂತಿರಿ, ನಾನು ತಗೊಂಡ್ಬರ್ತೀನಿ. ನನಗೆ ಕೂತ್ಕೊಳ್ಳಿ. ಸ್ವಲ್ಪ ನೀರ್ ಕುಡ್ದು ಸುಧಾರಿಸ್ಕೊಳ್ಳಿ, ನಾನು ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಒಂದು ದುಡ್ಡು. ಅಣ್ಣ, ಈಗ ಅದೆಲ್ಲ ಬೇಡ, ಆಮೇಲೆ ನೋಡ್ಕೊಳ್ಳೋಣ. ನನ್ನ ಹತ್ರ ಸದ್ಯಕ್ಕಿದೆ, ನಾನು ಹೋಗಿ ತಗೊಂಡ್ಬರ್ತೀನಿ. ಸಿಸ್ಟರ್, ಇಲ್ಲಿ ಕೂತಿದಾರಲ್ಲ, ಅವ್ರಿಗೆ ಸ್ವಲ್ಪ ಮರ್ವಿನ್ ಸಮಸ್ಯೆ ಇದೆ. ನಾನು ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ನೋಡ್ತಾ ಇರ್ತೀರಾ? ಓಕೆ. ಮೆಡಿಕಲ್ ಸ್ಟೋರ್ ಯಾವ ಕಡೆ? ಹೀಗೆ ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ. ಮೆಡಿಕಲ್ ಸ್ಟೋರ್ ಎಲ್ಲಿದೆ? ಅಲ್ಲಿದೆ.
ಸಾರಿ. ಇಟ್ಸ್ ಓಕೆ. ಸ್ಲಿಪ್ ಕೊಡಿ. ಸರಿಯಾಗಿ ಕ್ಷಮೆನೂ ಕೇಳಲಿಲ್ಲ. ಅವ್ರು ಏನು ಅನ್ಕೊಂಡ್ರು ಏನೋ. ಏನಾಯ್ತು ಮಾವ? ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ ಪೂರ್ಣಿ, ಸಿಗ್ತಾ ಇಲ್ಲ. ಆಟೋಲ್ ಹೋಗೋಣ ಬನ್ನಿ. ಅಯ್ಯೋ, ಆಟೋದಲ್ಲಿ ಬೇಡಮ್ಮ. ಈ ಟೈಮಲ್ಲಿ ಆಟೋದಲ್ಲಿ ಹೋಗೋದು ಸರಿ ಇರಲ್ಲ. ಅದರಲ್ಲೂ ನಿನ್ ಗಂಡನ್ ಗೊತ್ತಾದ್ರೆ ಅಷ್ಟೇ. ಕ್ಯಾಬ್ ಸಿಕ್ಕಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ ಆಗತ್ತೆ? ನನ್ಗಂತೂ ಕ್ಯಾಬ್ ಅಲ್ಲಿ ತುಂಬಾ ಸಫೋಕೇಟ್ ಆದಂಗ ಅನ್ಸುತ್ತೆ. ಆಟೋದಲ್ಲಾದ್ರೆ ಆರಾಮಾಗಿ ಹೋಗ್ಬೋದು. ಇಲ್ಲಮ್ಮ, ಆದ್ರೂ ನಾನೇ ಹೇಳ್ತಿದ್ದೀನಿ ಅಲ್ವಾ, ಬೇಕಿದ್ರೆ ಆಟೋ ಡ್ರೈವರ್ಗೆ ನಿಧಾನಕ್ಕೆ ಓಡಿಸಿ ಅಂತ ಹೇಳಿದ್ರಾಯ್ತು. ಸರಿ. ಬಿಡ್ರಿ ನನ್ನ ಹೆಂಡತಿ ಕೈಲ. ನನ್ನ ಹೆಂಡತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಪ್ಲೀಸ್ ನೀನ್ ಸುಮ್ನೆ ಇರ್ಕೊಂಡೆ, ನಿನ್ಗಿದೆಲ್ಲ ಗೊತ್ತಾಗಲ್ಲ. ಇವ್ರನ್ನ ಸಹಿಸ್ಕೊಂಡಿರೋದು ನಿನಗೋಸ್ಕರ. ಚಿಕ್ಕಮ್ಮ, ಸಾರಿ ಅವಿ, ನೀನು ಪೂರ್ಣಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂದೆ. ಆದ್ರೆ ನನ್ಗೆ ಅರ್ಜೆಂಟ್ ಕೆಲಸ ಬಂದ್ಬಿಡ್ತು, ಅದಕ್ಕೆ. ಅಲ್ಲ ಚಿಕ್ಕಮ್ಮ, ಅದು ನನ್ನ ಮಗಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಕ್ಕೆ ಯಾರೂ ಹೇಳಿಲ್ಲ. ನಾನಾಗೆ ಕರ್ಕೊಂಡು ಹೋದೆ. ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಕ್ಷಮಿಸ್ಬಿಡು. ನಿಮ್ ಲಿಮಿಟ್ ಅಲ್ಲಿ ಇರಿ ಅಂತ ನಾನು ಅವತ್ತೇ ಹೇಳಿದ್ದೀನಿ ತಾನೆ. ಮನ್ಸಿರೋರು ಅರ್ಥ ಮಾಡ್ಕೋತಾರೆ. ಪೂರ್ಣಿನ ಕರ್ಕೊಂಡು ಹೋದ್ರೆ ನನ್ಗೆ ಇರಿಟೇಟ್ ಆಗತ್ತಂತ ನಿಮಗೆ ಗೊತ್ತಿದ್ದು ಇರಿಟೇಟ್ ಮಾಡೋದೇ ನಿಮ್ ಇಂಟೆನ್ಷನ್ ಅಲ್ವಾ? ಅವಿ, ಭಾವನ್ಗೆ ಪೂರ್ಣಿ ಮಗಳಿದ್ದ ಹಾಗೆ, ಆ ಕಾಳಜಿಗೆ ಕರ್ಕೊಂಡು ಹೋಗಿದ್ದಾರೆ. ನೀನ್ ಯಾಕಿದ್ದನ್ನ ಇಶ್ಯೂ ಮಾಡ್ತಿದ್ಯಾ? ನಿಮಗ ಅರ್ಥ ಆಗಲ್ಲ ಚಿಕ್ಕಮ್ಮ. ನನ್ನ ಹೆಂಡತಿನ ನಾನ್ ಕಾಳಜಿ ಮಾಡ್ತೀನಿ. ಬೇರೆಯವರು ಯಾವುದೇ ರೀತಿ ತೊಂದರೆ ಕೊಡದೆ ಹೋದ್ರೆ ಅಷ್ಟೇ ಸಾಕು. ಇವ್ರ ಬೇಜವಾಬ್ದಾರಿಯಿಂದ ನಾನು ಒಮ್ಮೆ ಕಳ್ಕೊಂಡಿರೋದು ಸಾಕು. ಮತ್ತೆ ಕಳ್ಕೊಳಕ್ಕೆ ನಾನ್ ರೆಡಿ ಇಲ್ಲ. ಪೂರ್ಣಿ, ನಿಧಿ, ತುಂಬಾ ಮಾತಾಡ್ತಿದ್ಯಾ. ನಿನಕ್ಕಿಂತ ದೊಡ್ಡವ್ರು, ಮರ್ಯಾದೆ ಕೊಟ್ಟು ಮಾತಾಡು. ಯಾಕೆ ಮರ್ಯಾದೆ ಕೊಡ್ಬೇಕು? ಕೆಲಸದವ್ರಿಗೆಲ್ಲ ಮರ್ಯಾದೆ ಕೊಟ್ಕೊಂಡು ಬಕೆಟ್ ಹಿಡ್ಕೊಂಡು ಕೂರಕ್ಕೆ ನನಗ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ನಿಧಿ, ಇದಲ್ದೆ ಬೇರೆ ಏನ್ ಕೆಲಸ ಇದೆ ನಿನಗೆ? ನಿನ್ನ ಅಣ್ಣಂದಿರ್ತಾರ ಒಳ್ಳೆ ಕರಿಯರ್ ನೋಡ್ಕೊ. ಅದು ಬಿಟ್ಟು ಟೈಮ್ ವೇಸ್ಟ್ ಮಾಡೋದಲ್ದೆ
ದೊಡ್ಡವ್ರಿಗೆಲ್ಲ ಮರ್ಯಾದೆ ಕೊಡದೆ ಮಾತಾಡ್ಬೇಡ. ಮಾಮ್ 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 ಏನಾಯ್ತು? ನೋಡಿ ಮಾಮ್, ಇವರೆಲ್ಲ ಸೇರ್ಕೊಂಡು ನನಗೆ ಹ್ಯೂಮಿಲಿಯೇಟ್ ಮಾಡ್ತಿದ್ದಾರೆ. ನಿಧಿ, ನಿನಗೆ ಯಾರು ಏನು ಮಾತಾಡಿಲ್ಲ, ಸುಮ್ಮನೆ ಯಾಕೆ ಈ ವಿಷಯ ದೊಡ್ಡದ್ ಮಾಡ್ತಿದ್ಯಾ? ಪಾಪಮ್ಮ ಈ ಮನೆಗೆ ಹಿರಿಯಮ್ಮ ಇದ್ದಾರೆ. ಅವ್ರೇನಾದ್ರೂ ಹೇಳಿದ್ರೆ ಅದು ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ. ನೋಡು ಮಾಮ್, ನನಗೆ ಹೇಳಕ್ ಬರ್ತಾರೆ. ಪೂರ್ಣಿ, ಅವಳು ಮಾತಾಡಿರೋದು ತಪ್ಪಿರ್ಬೋದು, ಆದ್ರೆ ಹೇಳೋದನ್ನೇ ಹೇಳುವಾಗ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ. ನಾನು ಹೇಳೋ ಹಾಗೆ ಹೇಳ್ದೆ ಅತ್ತೆ. ಏನಿಲ್ಲ ಮಾಮ್, ನನ್ ಕರಿಯರ್ ವಿಷಯ ಏನಕ್ಕೆ ಮಾತಾಡ್ಬೇಕು? ಇವ್ರು ಯಾರು ಅದನ್ನ ಮಾತಾಡಕ್ಕೆ? ನಿಧಿ, ಸಾಕು ಹೇಳು. ಇದೆಲ್ಲ ನೀನು ಮನೆಯಿಂದ ಓಡ್ ಹೋಗೋಕ್ ಮುಂಚೆನೆ ಯೋಚಿಸ್ಬೇಕಾಗಿತ್ತು. ಈಗ ಬಂದ್ ನನ್ ಕಾಲ್ ಹಿಡಿದ್ರೆ ನಾನು ಏನ್ ಮಾಡ್ಲಿ? ನೀವೇ ಏನಾದ್ರೂ ಮಾಡ್ಬೇಕು ತಾತ. ನಾನು ಮಾಡೋಷ್ಟು ಮಾಡಿದ್ದೀನಿ. ನೀವು ಚಿಕ್ಕವರಿದ್ದಾಗ್ಲಿಂದ ನಿಮ್ಮನ್ನ ನೋಡ್ಕೊಂಡಿದ್ದೀನಿ, ಜವಾಬ್ದಾರಿಯಿಂದ ಬೆಳೆಸಿದ್ದೀನಿ. ಓಡ್ ಹೋಗೋವಾಗ ಈ ತಾತನ ಪ್ರೀತಿ ನೆನಪಾಗ್ಲಿಲ್ವಾ ನಿನಗೆ? ಈಗ ಬಂದು ಕಂಪ್ಲೇಂಟ್ ಮಾಡೋ ಬದಲು ನಿನ್ ಗಂಡನ್ಗೆ ಹೇಳು. ಆ ಉಂಡಾಡಿ ಗುಂಡನಿಗೆ ಹೇಗೆ ಓಡ್ ಹೋಗಿ ಮದುವೆ ಆಗೋದು ಗೊತ್ತೋ ಹಾಗೆ ಕಟ್ಕೊಂಡು ಹೆಂಡತಿನ ಬಾಳ್ಸೋದು ಗೊತ್ತಿರಬೇಕು. ಅಪ್ಪನ್ ನೋಡಿದ್ರೆ ಹೆದರ್ತಾನೆ. ಪುಕ್ಕಲು ಹೇಳು ಹೇಳು, ನೀನ್ ಬೈದಿದ್ದಕ್ಕೆಲ್ಲ ವಟ್ಟಿ ಸಮೇತ ವಾಪಸ್ ಕೊಡ್ತೀನಿ. ನೀನ್ ನನ್ ಕಣ್ಣೀರಿಗೆ ಕರಗ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವು ನನ್ನ ಕೂಸುಮರಿ ಮಾಡ್ಕೊಂಡು ಮನೆ ತುಂಬಾ ಸುತ್ತುತ್ತಾ ಇದ್ದಿದ್ದು ನೆನಪಾಗತ್ತೆ. ನನ್ನ ಮಗುನು ಹಾಗೆ ಕೂಸುಮರಿ ಮಾಡ್ತೀರಾ ಅಂತ ಆಗಾಗ ಆಸೆ ಆಗತ್ತೆ. ಆದ್ರೆ ಅವು ಯಾವ ಆಸೆನೂ ಈಡೇರದೇ ಇರೋ ಹಾಗೆ ಮಾಡ್ಬಿಟ್ಟ ಆ ಮನುಷ್ಯ. ಅವತ್ ಕಾರಲ್ಲಿ ಇದ್ದಿದ್ದು ನಾವಿಷ್ಟೇ ಜನ. ಚಿಕ್ಕಮ್ಮ ಎಲ್ಲಾನು ಕ್ಷಮಿಸಿ ದೊಡ್ಡವರಾಗ್ಬಿಟ್ರು. ನೋವನ್ನ ಮನ್ಸಲ್ಲಿ ಇಟ್ಕೊಂಡು ನಗೋದ್ ಕಲ್ತ್ರು. ನೀವು ಯಾವುದು ಗೊತ್ತಾಗದೆ ಇರೋ ಹಾಗೆ ಹಿಂದ್ ಮಲ್ಗಿದ್ದೀರ. ಪ್ರತಿದಿನ ಅಮ್ಮನ ಫೋಟೋ ನೋಡ್ಕೊಂಡು ಹಿಂಸೆ ಪಡ್ಕೊಂಡು ಓಡಾಡ್ತಿರೋ ನಾನು. ಚಿಕ್ಕಮ್ಮನಲ್ಲಿ ಅಮ್ಮನ್ನ ನೋಡ್ತಿದ್ದೀನಿ. ಇವತ್ತು ಅವ್ರ ಕಣ್ಣೀರ್ ನೋಡಕ್ಕಾಗಿಲ್ಲ, ಅದಕ್ಕೆ ಕೂಗಾಡ್ದೆ. ಆದ್ರೆ ಚಿಕ್ಕಮ್ಮನೇ ನನ್ನ ವಿರುದ್ಧ ಮಾತಾಡೋದು. ಅವಿ, ಸಮಾಧಾನ ಮಾಡ್ಕೋ. ಅಯ್ಯ, ಎಲ್ಲ ಬಿಟ್ಟು ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ? ಅಯ್ಯೋ, ಈ ಸಿರಿ ನನ್ನ ಹಾಲಲ್ಲಿ ಮಲ್ಕೊಳಕ್ ಬಿಡ್ತಾ ಇಲ್ಲ. ಅದಕ್ಕೆ ಈ ರೂಮ್ ಕ್ಲೀನ್ ಮಾಡ್ಕೋತಾ ಇದೀನಿ. ನಾನಿಲ್ಲಿ ಮಲ್ಕೊಂಡ್ರೆ ಅವ್ರ ರೂಮಲ್ಲಿ ಮಲ್ಕೋತಾರೆ. ಪರವಾಗಿಲ್ವೇ, ಒಂದೊಂದ್ಸಲ ನಿಂತಲ್ಲೇನೋ ಕೆಲಸ ಮಾಡುತ್ತೆ. ಅದು ಬಿಡು, ಆ ಓಡ್ ಹೋದವಳು ಬಂದಿದ್ಲಲ್ಲ ಆಗ್ಲೇ, ನಿನ್ಗೇನು ಅನ್ನಿಸ್ಲಿಲ್ವಾ? ಸದ್ಯ ಅವ್ರ ಮಾವನೇ ಬಂದು ಕರ್ಕೊಂಡು ಹೋದ್ರಲ್ಲ, ಮನೆ ಅಂದ್ಮೇಲೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ, ಅನ್ಸರ್ಸ್ಕೊಂಡು ಹೋಗ್ಬೇಕಲ್ವಾ? ಸರಿಯಾಗಿ ಹೇಳಿದೆ ತುಳಸಿ. ಒಂದು ವಯಸ್ಸು ಅಂತ ಆದ್ಮೇಲೆ ಅವ್ರ ಜೀವನ ಅವ್ರವ್ರದೇ ಜವಾಬ್ದಾರಿ. ತಾತ, ತಗೊಳ್ಳಿ ನಿಮ್ ಮಂಕಿ ಕ್ಯಾಪ್, ಸೋಫಾ ಮೇಲಿತ್ತು. ಓಹೋ, ಅಲ್ಲಿತ್ತ? ಈ ಮಂಕಿ ಕ್ಯಾಪ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ತಾತ. ಬಂದ್ಬಿಟ್ಟಾರೆ. ಅಮ್ಮ, ನಾನು ಯೆಲ್ಲೋ ಕಲರ್ ಶರ್ಟ್ ನ ಐರನ್ ಮಾಡು ಅಂತಂದ್ರೆ ನೀ ಬ್ಲೂ ಕಲರ್ ಶರ್ಟ್ ನ ಐರನ್ ಮಾಡಿದ್ವಿ. ಕಲರ್ ಗೊತ್ತಾಗಲ್ವಾ ನಿನ್ಗೆ?
ನಾಳೆ ನಾನು ಆ ಕಲರ್ ಶರ್ಟ್ನೇ ಹಾಕೊಂಡು ಹೋಗ್ಬೇಕು, ರೆಡಿ ಇಟ್ಟಿರು. ಹೌದಾ ಪಾಪು? ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಯಾವುದು ಅಂತ ಎತ್ತಿಡು, ಆಮೇಲೆ ಮಾಡಿರ್ತೀನಿ. ಹೇ ಸಮರ್ಥ್, ನನ್ ಕುರ್ತಾನು ಐರನ್ ಮಾಡ್ಕೋಬೇಕು ಕಣೋ. ಒಂದ್ ಕೆಲ್ಸ ಮಾಡೋಣ, ಇವತ್ತು ನಿನ್ ಶರ್ಟ್ನ ನಾನ್ ಐರನ್ ಮಾಡ್ಕೊಡ್ತೀನಿ, ನನ್ ಕುರ್ತಾನ ನೀನ್ ಐರನ್ ಮಾಡ್ಕೊಡು. ಯಾರು ಚೆನ್ನಾಗಿ ಮಾಡ್ತಾರೆ ನೋಡಿ ಬಿಡೋಣ, ಓಕೆನಾ? ಏ ಪುಟ, ನಾನ್ ಮಾಡ್ತೀನಿ. ಇದೇ ನಿಮ್ಮಪ್ಪನ ಪ್ರಶ್ನೆನೂ ಆಗಿರುತ್ತೆ. ಯಾವತ್ತೂ ಆಗಿದ್ ನಿಜ, ಆದ್ರೆ ಹೋದವರು ಮರೆಯಕ್ಕಾಗದೇ ಇರೋರು. ನಮ್ಮಮ್ಮ ನನ್ನ ತೊಡೆ ಮೇಲೆ ಪ್ರಾಣ ಬಿಟ್ಲು, ಅದು ಆ ಮನುಷ್ಯನಿಂದ. ಪ್ರತಿದಿನ ಪ್ರತಿ ಕ್ಷಣ ಆ ಮನುಷ್ಯ ನನ್ನ ಕಣ್ಣು ಮುಂದೆ ಬಂದಾಗೆಲ್ಲ ಆ ಆಕ್ಸಿಡೆಂಟೇ ನೆನಪಾಗತ್ತೆ, ಮರೆಯಕ್ಕಾಗಲ್ಲ. ನನಗೂ ಅದೇ ಬೇಕಾಗಿರೋದು. ನೀನ್ ಮರ್ತರು ನಾನು ಜ್ಞಾಪಿಸ್ತಾನೇ ಇರ್ತೀನಿ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾನಲ್ವಾ? ನಿಮ್ಮಪ್ಪ ಬೇಕು ಅಂತ ತಪ್ಪು ಮಾಡಿಲ್ಲ. ಡ್ರೈವರ್ಗಳಿದ್ರು, ಚಿಕ್ಕಪ್ಪ ಇದ್ರು, ಡ್ರೈವ್ ಮಾಡ್ತಿದ್ರು. ಇವ್ರು ಡ್ರೈವ್ ಮಾಡೋದೇ ಬೇಕಿರ್ಲಿಲ್ಲ, ಆದ್ರೂ ಸ್ಟೀರಿಂಗ್ ಹಿಡಿದ್ರು. ಅದು ಬೇಕಂತ ಮಾಡಿದ್ದಕ್ಕೆ ಸಮ. ಅಂದ್ರೆ ನೀನು ನಿಮ್ಮಪ್ಪನ ಕ್ಷಮಿಸೋದೇ ಇಲ್ವಾ? ಅಲ್ಲ ಚಿಕ್ಕಮ್ಮ, ಅದ್ ಹೇಗ ಅವ್ರನ್ನ ನೀವು ಕ್ಷಮಿಸು ಅಂತೀರಾ? ಚಿಕ್ಕಪ್ಪಂಗ್ ನೋಡ್ದಾಗೆಲ್ಲ ನಿಮ್ಗೆ ಸಂಕಟ ಆಗಲ್ವಾ? ನಿಜ ಹೇಳೆ. ಸಂಕಟ ಆಗದೆ ಇರುತ್ತಾ? ಪ್ರತಿದಿನ ಕೇಳ್ತೀನಿ, ದೇವ್ರೆ ಗಂಡ ಇದ್ದು ಈ ತರ ಬದುಕೋ ಪರಿಸ್ಥಿತಿ ಯಾಕೆ ಕೊಟ್ಟೆ ಅಂತ. ನಿಮ್ ಸಂಕಟಕ್ಕೆ ಕಾರಣ ದೇವ್ರಲ್ಲ, ಅವರು. ಇಷ್ಟೆಲ್ಲ ಆದ್ಮೇಲೂ ಅವ್ರನ್ನ ವಹಿಸ್ಕೊಂಡ್ ಬರೋದು ನಿಮ್ ದೊಡ್ಡ ಗುಣ ಅಷ್ಟೇ. ನೋಡಿ, ನಾನು ನಿಮ್ಮಷ್ಟು ಒಳ್ಳೆಯವನಲ್ಲ, ಆಗೋದೂ ಇಲ್ಲ. ನೀವಿದ್ದೀರಾ ಅನ್ನೋ ಕಾರಣಕ್ಕೆ ನಾನು ಈ ಮನೇಲಿದ್ದೀನಿ. ಇಲ್ಲ ಅಂದ್ರೆ ಯಾವತ್ತೋ ಪೂರ್ಣಿನ ಕರ್ಕೊಂಡು ಬೇರೆ ಮನೆ ಮಾಡಿರ್ತಿದ್ದೆ. ಯಾಕೋ ಬೇರೆ ಮನೆ ಅಂತೆಲ್ಲ ಮಾತಾಡ್ತೀಯ? ದಿನ ಕಳೆದಂಗೆಲ್ಲ ಸಂಬಂಧ ಕಟ್ಟಕ್ ನೋಡ್ಬೇಕು, ಮುರಿಯೋಕಲ್ಲ. ಕಮ್ಮ ಪ್ಲೀಸ್, ನೀವು ಅಪ್ಪ ಮಗನ ಸಂಬಂಧದ ಬಗ್ಗೆ ಮಾತಾಡ್ತಿದ್ರೆ ಐ ಆಮ್ ಸಾರಿ. ಅದು ಸತ್ತು ಸುಮಾರು ವರ್ಷಗಳಾಗೋಗಿದೆ. ಮತ್ತೆ ಬದುಕಿಸೋ ಪ್ರಯತ್ನ ಮಾಡಬೇಡಿ. ಪೂರ್ಣಿ, ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂದ್ರೆ ನಾನು ನಿನ್ನ ಹತ್ರ ಮಾತಾಡೋದೇ ಇಲ್ಲ. ಎಷ್ಟೇ ಬೇಸರ ಇದ್ರು ಹೊಟ್ಟೆಗೆ ಮಾತ್ರ ಮೋಸ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ಓಹೋ, ಈಗ ನಿನ್ ಮಾವ ನಾನ್ ಸೊಸೆನಾ? ಎಸ್. ಹೇಗಿತ್ತು ನನ್ನ ನಟನೆ? ಚೆನ್ನಾಗಿತ್ತು. ಒಂದೊಂದ್ಸಲ ವಾಸ್ತವಕ್ಕಿಂತ ನಟನೆನೇ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನು ಯಾವ್ದನ್ನು ಮನ್ಸಿಗೆ ಹಚ್ಕೊಳಲ್ಲ ಅಂತ ಹೇಳ್ತೀರಾ, ಆದ್ರೆ ಎಲ್ಲಾನು ಮನ್ಸಿಗೆ ತುಂಬ್ಕೋತೀರಾ. ಎಲ್ಲರಿಗೂ ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು ಅಂತ ಹೇಳ್ತೀರಾ ತಾನೆ, ಮತ್ತೆ ನಿಮ್ ಹೊಟ್ಟೆಗೆ ಮೋಸ ಮಾಡ್ಕೋತಿದ್ದೀರಲ್ಲ. ಹಸ್ವಿಲ್ಲ ಪೂರ್ಣಿ. ನೀವ್ ಸುಳ್ಳು ಹೇಳ್ತಿದ್ದೀರಾ ಅಂತ ನನಗ್ ಮಾತ್ರ ಅಲ್ಲ, ನಿಮ್ ಮೊಮ್ಮಗಳಿಗೂ ಗೊತ್ತು. ಹೇಗ್ ಕಿಕ್ಕೊಟ್ಲು ಗೊತ್ತಾ ಇವಾಗ? ಸರಿಯಾಗಿ ವಿಚಾರಿಸ್ಕೊ ಅಂತ ಹೇಳ್ತಿದ್ದಾಳೆ. ಮತ್ತೇನಂತಿದ್ದಾಳೆ ನನ್ನ ಮೊಮ್ಮಗಳು? ಹೋ ಹೌದಾ? ಓಕೆ ಓಕೆ ಓಕೆ. ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಂಡಿಲ್ಲ ಅಂತ ಕೋಪ ಬಂದಿದ್ಯಂತೆ. 1 ಗ್ಲಾಸ್ ಹಾಲು ಕೊಡು ಅಂತ ಹೇಳಿದ್ಲು. ಆಮೇಲೆ ಮಾವ, ನಿಮ್ಮ ಮೊಮ್ಮಗಳಿಗೆ ಪುಳಿಯೋಗರೆ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟಿದ್ಯಂತೆ. ಈಗ್ಲೇ ಬೇಕು ಅಂತಿದ್ದಾಳೆ. ಈಗ್ಲೇನಾ? ಮಾವ, ನಿಮ್ ಮೊಮ್ಮಗಳು ಯಾವಾಗ ಏನ್ ಕೇಳ್ತಾಳೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಕಷ್ಟ. ಓಹೋ ಹೌದಾ? ಅವಳಿಗೆ ಹೇಳು, ನಿನ್ನ ಮಾವ ಸಕ್ಕರೆ ಪೊಂಗಲ್ ಎಕ್ಸ್ಪರ್ಟ್, ಪುಳಿಯೋಗರೆ ಎಕ್ಸ್ಪರ್ಟ್ ಬೇರೆನೇ ಇದ್ದಾರೆ ಅಂತ. ನಾಳೆ ನಮ್ ಕೆಫೆಗೆ ಬಂದ್ರೆ ವರ್ಲ್ಡ್ ಅಲ್ಲೇ ಬೆಸ್ಟ್ ಪುಳಿಯೋಗರೆ ತಿನ್ನಿಸ್ತಾರೆ ಅಂತ ಹೇಳು. ನಿಜವಾಗ್ಲು? ಈ ಏರಿಯಾಗ ಮೊದಲೇ ಬಂದಿದ್ದೀನಿ ಅನ್ಸ್ತಾ ಇದೆಯಲ್ಲ, ಲೊಕೇಶನ್ ಕರೆಕ್ಟ್ ಆಗಿದೆ. ಹೇಗೂ ಮನೆ ಹತ್ರನೇ ಬಂದಿದ್ದೀನಿ, ಕ್ಯಾಮೆರಾ ತಗೊಂಡೇ ಹೋಗ್ತೀನಿ.
ಆಚೆ ಹೋದ್ರಲ್ಲ, ಮಾವ ಏನಾದ್ರೂ ಮರ್ತೋದ್ರ? ಒಂದ್ ನಿಮಿಷ ಇರು ನಂದಿನಿ, ಯಾರು ಅಂತ ನೋಡ್ಕೊಂಡ್ ಬರ್ತೀನಿ. ತುಳಸಿಯವ್ರೆ, ನೀವು ಪುಳಿಯೋಗರೆ ಮಾಡಿ, ಯಾರು ಬಂದ್ರು ಅಂತ ನಾನು ನೋಡ್ತೀನಿ. ನಾನು ಮಾಧವ್ ಅಂತ. ನೀವಿಲ್ಲಿ? ಸರ್, ಇದು ನಮ್ಮ ನೇಬರ್ ಮನೆ. ಇಲ್ಲಿ ಯಾರು ಇರಲ್ಲ, ಅದಕ್ಕೆ ನಾವು ಅವಾಗ ಬಂದು ನೋಡ್ಕೊಂಡು ಹೋಗ್ತೀವಿ. ನಮ್ಮ ಅತ್ತೆ ಅವರು ಬಂದಿದ್ದಾರೆ. ಯಾರು ಇಲ್ವಾ? ಮತ್ತೆ ಈ ಅಡ್ರೆಸ್ ಅಲ್ಲಿ ಕ್ಯಾಮ್ರಾ ಲಿಸ್ಟ್ ಆಗಿತ್ತು, ತಗೊಂಡು ಹೋಗೋಣ ಅಂತ ಬಂದೆ. ಈ ಅಡ್ರೆಸ್ ಯಾಕೆ ಕೊಟ್ರು? ಯಾರೋ ಬೈ ಮಿಸ್ಟೇಕ್ ಕೊಟ್ಟಿರ್ತಾರೆ ಸರ್. ಹಾಗತ್ತೀರಾ? ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ನೀವು ಇವತ್ತು ಕೆಫೆಗೆ ಬರ್ತೀರಲ್ವಾ? ಹಾ ಸರ್, ಬರ್ತೀನಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.